ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತು ಸಂಡೇ. ಸೊ ಈ ವ್ಲಾಗ್ ಮಾಡಿ ನಾನು 2 ವೀಕ್ಸ್ ಮೇಲಾಯಿತು. ಇವಾಗ ಇದನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಆಚೆ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿ ಕೆಲಸ ಕೂಡ ಇತ್ತು. ಹಾಗಾಗಿ ನಾವು ಕೊಡಿಗೆಹಳ್ಳಿ ಹತ್ರ ಬಂದಿದ್ವಿ. ಆನ್ ದ ವೇ ಬರ್ತಾನೆ ನಾವು ಸ್ವಾತಿಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಫೇಮಸ್ ರೆಸ್ಟೋರೆಂಟ್ ಅಂತಾನೆ ಹೇಳ್ಬೋದು. ಅಲ್ಲಿ ಬ್ರೇಕ್ಫಾಸ್ಟ್‌ಗೆ ಅಂತ ಪೂರಿ ಮತ್ತೆ ಘೀ ಪುಡಿ ಇಡ್ಲಿನ ಆರ್ಡರ್ ಮಾಡಿದ್ವಿ. ಎರಡೂನು ತುಂಬಾನೇ ಟೇಸ್ಟಿ ಆಗಿತ್ತು. ಬ್ರೇಕ್ಫಾಸ್ಟ್‌ನ ಮಾಡ್ಕೊಂಡು ಇಲ್ಲಿ ಒಂದು ಮಂಗಳೂರು ಸ್ಟೋರ್ ಇದೆ. ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಇಲ್ಲಿಗೆ ಬಂದಿದ್ವಿ. ಸೊ ಎಷ್ಟೊಂದು ವೆರೈಟಿ ಆಫ್ ಐಟಮ್ಸ್‌ನ ಅಲ್ಲಿ ಇಟ್ಟಿದ್ರು. ಎಲ್ಲಾನು ಆಲ್ಮೋಸ್ಟ್ ಮಂಗಳೂರು ಮತ್ತೆ ಮಲೆನಾಡಲ್ಲಿ ಸಿಗುವಂತ ಐಟಮ್ಸ್‌ನ ಇಲ್ಲಿ ಇಟ್ಟಿದ್ರು. ಆಥೆಂಟಿಕ್ ಮಂಗಳೂರು ಡಿಶಸ್‌ನಲ್ಲಿ ಕೆಲವೊಂದು ನನಗೆ ಗೊತ್ತು. ಲೈಕ್ ಮಂಗಳೂರು ಬಜ್ಜಿ ಇರ್ಬೋದು ಅಥವಾ ಮಂಗಳೂರು ಬನ್ಸ್ ಇರ್ಬೋದು. ಇದೆಲ್ಲಾನು ಗೊತ್ತು. ಆ್ಯಂಡ್ ಪತ್ರೊಡೆ ಕೂಡ ಗೊತ್ತು. ಅದು ರೆಡಿಮೇಡ್ ಸಿಗುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಇಲ್ಲಿ ನೋಡಿದ ಮೇಲೆನೆ ನಂಗೆ ಗೊತ್ತಾಗಿದ್ದು ಈ ಥರ ರೆಡಿಮೇಡ್ ಪತ್ರೊಡೆ ಕೂಡ ಸಿಗುತ್ತೆ. ಅದನ್ನ ತಗೊಂಡೋಗಿ ಮನೆಗೆ ನಾವು ಫ್ರೈ ಮಾಡ್ಕೊಂಡು ಅಥವಾ ಒಗ್ಗರಣೆ ಹಾಕೊಂಡು ತಿನ್ಬೋದು ಅಂತ. ಸೊ ಅದೆಲ್ಲ ನೋಡಿ ಖುಷಿ ಆಯ್ತು. ಇಲ್ಲಿ ಮಂಗಳೂರು ಸ್ಟೈಲ್ ಹಪ್ಪಳ ಆಗಿರ್ಬೋದು ಅಥವಾ ಕುರುಕ್ ತಿಂಡಿ ಏನೇನಿರುತ್ತೆ ಅದೆಲ್ಲಾನು ಇಲ್ಲಿತ್ತು. ಹಾಗೆ ಉಪ್ಪಿನಕಾಯಿ, ಚಟ್ನಿ ಪುಡಿ ಇದೆಲ್ಲಾನು ಮಾರೋದಕ್ಕೆ ಅಂತ ಇಟ್ಟಿದ್ರು. ಕೆಲವೊಂದೆಲ್ಲ ಐಟಮ್ಸು ನಾನ್ ಚಿಕ್ಕ ವಯಸ್ಸಿನಲ್ಲಿ ಅಂಗಡಿಗೆ ಹೋದಾಗ ಅಂದ್ರೆ ಶೆಟ್ರ್ ಅಂಗಡಿಗೆ ಹೋದಾಗ ಅಲ್ಲಿ ಅಮ್ಮ ಹತ್ರನೋ ಅಪ್ಪ ಹತ್ರನೋ ಕೇಳಿ ತಗೊಳ್ತಾ ಇದ್ದಿದ್ದು ಅದೆಲ್ಲ ಇಲ್ಲಿದೆ. ಅದೆಲ್ಲ ನೋಡಿ ಖುಷಿ ಆಯ್ತು. ನಾನು ಕೂಡ ಕೆಲವೊಂದು ಐಟಮ್ಸ್‌ನ ತಗೊಂಡೆ. ಅಲ್ಲಿಂದ ನಾವು ಈಗ ಚಿತ್ರಕಲಾ ಪರಿಷತ್‌ಗೆ ಬಂದಿದ್ದೀವಿ. ಶಿವಾನಂದ ಸರ್ಕಲ್ ಹತ್ರ. ಅಲ್ಲಿ 23rd ಫೆಬ್ರಿಂದ 3rd ಮಾರ್ಚ್‌ವರೆಗೂನು ಈ ಆರ್ಟ್ ಅಂಡ್ ಕ್ರಾಫ್ಟ್ಸ್ ಎಕ್ಸಿಬಿಷನ್ ನಡೀತಾ ಇತ್ತು. ಸೊ ನಾವು ಬಂದಾಗಲೇ ಆಲ್ಮೋಸ್ಟ್ ಫಸ್ಟ್ ಮಾರ್ಚೋ ಸೆಕೆಂಡ್ ಮಾರ್ಚ್‌ಗೋ ಬಂದಿದ್ದಿದ್ದು. ಸೊ ಅವತ್ತು ಆದಷ್ಟು ನಾನು ಎಲ್ಲ ವಿಡಿಯೋನ ಮಾಡಿದ್ದೀನಿ. ಹೇಗಿರುತ್ತೆ ನೋಡೋಣ. ಯಾಕಂದ್ರೆ ನಾನು ಬರ್ತಾ ಇರೋದೇ ಇದೇ ಫಸ್ಟ್ ಟೈಮ್. ಸೊ ಹೇಗಿದೆ ಕಲೆಕ್ಷನ್ಸ್ ಎಲ್ಲ ಹೆಂಗಿದೆ ನೋಡೋಣ ಅಂತ ಬಂದಿದ್ವಿ. ಬರ್ತಿದ್ದಂಗೆನೆ ಎಂಟ್ರೆನ್ಸ್‌ನಲ್ಲೇ ನನ್ನ ಫೇವ್ರೆಟ್ ಐಟಮ್ಸ್ ಇತ್ತು. ಸೊ ಇಲ್ಲಿ ಸೆರಾಮಿಕ್ ಕಲೆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಈ ರೀತಿ ಸರ್ವಿಂಗ್ ಪ್ಲೇಟ್ಸ್ ಆಗಲಿ, ಆಯಿಲ್ ಕಂಟೈನರ್ಸ್ ಆಗಲಿ ಅಥವಾ ಈ ತರ ಟ್ರಿಂಕೆಟ್ಸ್ ಆಗಲಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಇದನ್ನೆಲ್ಲ ನಾವು ಮನೆಗೆ ತಗೊಂಡು ಬಂದು ಡೆಕೋರ್ ಐಟಮ್ಸ್ ಆಗಿ ಯೂಸ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಂದು ಡಿಫರೆಂಟ್ ಲುಕ್ ಅಂತಾನೆ ಬಂದ್ಬಿಡುತ್ತೆ. ಈ ಟೀ ಪಾಟ್ ಸೆಟ್ ಎಲ್ಲಾನು ತುಂಬಾನೇ ಕಲೆಕ್ಷನ್ಸ್ ಇಟ್ಟಿದ್ರು. ಅಂಡ್ ಮಿನಿಯೇಚರ್ ಟೀ ಸೆಟ್ ಕೂಡ ಇದೆ. ಯಾರಿಗಾದ್ರೂ ಚಿಕ್ಕ ಮಕ್ಕಳಿಗೆ ಎಲ್ಲ ತಕ್ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ. ನಾನ್ ಚಿಕ್ಕ ವಯಸ್ಸಿನಲ್ಲಿ ನನ್ನ ಫ್ರೆಂಡ್ ಮನೆಯಲ್ಲಿ ಈ ತರ ಮಿನಿಯೇಚರ್ ಟೀ ಸೆಟ್ ಇತ್ತು. ಅದು ನಂಗೆ ತುಂಬಾನೇ ಇಷ್ಟ ಆಯ್ತು. ಅದನ್ನ ಎಲ್ಲೂ ಸಿಗ್ಲಿಲ್ಲ ನನಗೆ ಆ ಟೈಮಲ್ಲಿ. ಹಾಗಾಗಿ ನಾನು ತಗೊಳ್ಳೋದಕ್ಕಾಗ್ಲಿಲ್ಲ. ಇವಾಗಿದೆ ಬಟ್ ಇಲ್ಲಿ ಈ ತರ ಎಕ್ಸಿಬಿಷನ್ಸ್‌ನಲ್ಲಿ ಅಂದ್ರೆ ಸ್ವಲ್ಪ ಪ್ರೈಸಿಯಾಗೇ ಇರುತ್ತಲ್ವಾ? ಬೇರೆ ಕಡೆ ಎಲ್ಲಾದ್ರೂ ಕಮ್ಮಿಯಾಗಿ ಸಿಕ್ತು ಅಂದ್ರೆ ಡೆಫಿನೆಟ್ ಆಗಿ ನಾನು ಅದನ್ನ ಪರ್ಚೇಸ್ ಮಾಡೇ ಮಾಡ್ತೀನಿ. ಚಿಕ್ಕ ವಯಸ್ಸಿನ ಆಸೆ ಅಂತೂ ತೀರಿಸ್ಕೊಳ್ತೀನಿ. ಸೊ ಈ ರೀತಿ ಸರ್ವಿಂಗ್ ಬೌಲ್ಸ್ ಆಗಲಿ, ಕಾಫಿ ಮಗ್ಸ್ ಕಲೆಕ್ಷನ್ ಅಂತೂ ಎಷ್ಟೊಂದು ವೆರೈಟಿ ಇತ್ತು. ನನ್ಗೆ ಮೊದಲೇ ಕಾಫಿ ಮಗ್ಸ್ ಕಲೆಕ್ಟ್ ಮಾಡೋದಂದ್ರೆ ತುಂಬಾನೇ ಇಷ್ಟ. ಹಂಗಾಗಿ ಇದು ಪ್ಯಾರಡೈಸ್ ಅಂತಾನೆ ಹೇಳ್ಬೋದು. ನೀವು ಕೂಡ ಏನಾದ್ರೂ ನಂತರ ಸೆರಾಮಿಕ್ ಐಟಮ್ಸ್‌ನ ಇಷ್ಟ ಪಡೋದಾದ್ರೆ ನಿಮ್ಗೂ ಕೂಡ ಖಂಡಿತವಾಗ್ಲೂ ಈ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ. ಸೊ ಅಲ್ಲಿಂದ ಹಾಗೆ ನಾವು ಮುಂದೆ ಬಂದಾಗ ಇಲ್ಲಿ ಒಂದು ಬ್ರಾಸ್ ಅಂಗಡಿ ಕಾಣಿಸ್ತು. ಈ ಗಣೇಶ ಅಂತೂ ಎಷ್ಟು ಕ್ಯೂಟ್ ಆಗಿತ್ತು ಅಂದ್ರೆ ಅದನ್ನ ನಂಗೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸ್ಬಿಡ್ತು. ಹಾಗೆ ಅದ್ರ ಪಕ್ಕನೆ ಈ ತರ ಬ್ರಾಸ್‌ನಲ್ಲೇನೆ ವಾಲ್ ಫ್ರೇಮ್ಸ್ ಆಗ್ಲಿ ಅಥವಾ ಐಡಲ್ಸ್ ಆಗ್ಲಿ ಎಲ್ಲಾನು ಇಟ್ಟಿದ್ರು. ಇದೆಲ್ಲ ನೋಡ್ತಿದ್ರೇನೆ ತಗೊಳ್ಬೇಕು ಅನ್ನೋಷ್ಟು ಆಸೆ ಆಗ್ತಾ ಇತ್ತು. ಅದ್ರ ಪಕ್ಕದ ಅಂಗಡಿನಲ್ಲೇ ಈ ತರ ಲೆದರ್ ಬ್ಯಾಗ್ಸ್ ಆಗ್ಲಿ, ವಾಲೆಟ್ಸ್ ಆಗ್ಲಿ, ಹಾಗೆ ಇಲ್ಲಿ ಆಕ್ಸಿಡೈಸ್ಡ್ ಜ್ಯುವೆಲರೀಸ್ ಆಗ್ಲಿ ಇದೆಲ್ಲಾನು ಇತ್ತು. ಸೊ ಇದೆಲ್ಲ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಶಾಪ್‌ನಲ್ಲಿ ಈ ತರ ಮರದಿಂದ ತಯಾರಿಸಿರುವಂತ ಎಲ್ಲಾ ವಸ್ತುಗಳನ್ನ ಇಲ್ಲಿ ಇಟ್ಟಿದ್ರು. ಸರ್ವಿಂಗ್ ಸ್ಪೂನ್ಸ್ ಆಗ್ಲಿ ಅಥವಾ ಟೀ ಸ್ಪೂನ್ಸ್ ಆಗ್ಲಿ ಅಥವಾ ಮಿಕ್ಸಿಂಗ್ ಬೌಲ್ಸ್ ಆಗ್ಲಿ, ಚಟ್ನಿ ಬೌಲ್ಸ್ ಆಗ್ಲಿ ಇದನ್ನೆಲ್ಲ ಇಟ್ಟಿದ್ರು. ನೋಡೋದಕ್ಕೆ ತುಂಬಾನೇ ಯುನೀಕ್ ಆಗಿತ್ತು. ಹಾಗೆ ಈ ಕಡೆ ಬರ್ತಿದ್ದಂಗೆ ಆಂಟಿಕ್ ಸ್ಟೋರ್ ಒಂದು ಕಣ್ಣಿಗೆ ಬಿತ್ತು. ಇಲ್ಲಂತೂ ಡಿಫರೆಂಟ್ ವೆರೈಟಿ ಆಗಿರುವಂತಹ ಪ್ರಾಡಕ್ಟ್ಸ್‌ನ ಇಟ್ಟಿದ್ರು. ಈ ಸರ್ವಿಂಗ್ ಟ್ರೇ ಅಂತೂ ನನಗೆ ತುಂಬಾನೇ ಇಷ್ಟ ಆಗೋಯ್ತು. ಇದೆಲ್ಲ ಆನ್‌ಲೈನಲ್ಲಿ ನಾನು ನೋಡಿದ್ದೆ. ಬಟ್ ಇಲ್ಲಿ ಡೈರೆಕ್ಟ್ ಆಗಿ ನೋಡಿದಾಗ ಇನ್ನೂ ಅಟ್ರಾಕ್ಟ್ ಮಾಡ್ತು. ಈ ರೋಟಿ ಬಾಕ್ಸ್ ಅಂತೂ ಎಷ್ಟು ಡಿಸೈನ್ ಆಗಿ ಮಾಡಿದ್ದಾರೆ ಅಂದ್ರೆ ಡೆಕೋರ್ ಐಟಮ್ ಆಗಿ ಕೂಡ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಈ ಸರ್ವಿಂಗ್ ಪ್ಲಾಟರ್ ಅಂತೂ ತುಂಬಾನೇ ಯುನೀಕ್ ಆಗಿದೆ. ಇಲ್ಲಿ ಡಿಫರೆಂಟ್ ವೆರೈಟಿ ಆಗಿರುವಂತ ಟ್ರೇಸ್ ಆಗ್ಲಿ, ಪ್ಲೇಟ್ಸ್ ಆಗ್ಲಿ, ಮತ್ತೆ ಟೇಬಲ್ಸ್ ಆಗ್ಲಿ, ಚೇರ್ಸ್ ಆಗ್ಲಿ, ಮತ್ತೆ ಇದೊಂದು ಬಾಕ್ಸ್ ನಂಗೆ ತುಂಬಾನೇ ಇಷ್ಟ ಆಗೋಯ್ತು. ಈ ಬಾಕ್ಸ್‌ನ ಸ್ಟೈಲ್ ಬಂದು ತುಂಬಾನೇ ಹಳೆ ಕಾಲದಲ್ಲಿ ಈ ತರ ಪೆಟ್ಟಿಗೆಗಳನ್ನ ಯೂಸ್ ಮಾಡ್ತಾ ಇದ್ರು ಜ್ಯುವೆಲರೀಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ.
ಈ ಡಿಸೈನ್ ಅಂತೂ ತುಂಬಾನೇ ಆಂಟಿಕ್ ಆಗಿದೆ. ಹಾಗೆ ಈ ಚೆಸ್ಟ್ ಆಫ್ ಡ್ರಾವರ್ಸ್ ನ ನೋಡಿದಿರಲ್ವಾ, ಇದು ಕೂಡ ಅಷ್ಟೇನೆ ತುಂಬಾನೇ ಡಿಫ್ರೆಂಟ್ ಆಗಿದೆ ಡಿಸೈನ್ ಎಲ್ಲಾನು. ಇದು ಸೈಡ್ ಟೇಬಲ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ 4 ಡ್ರಾವರ್ಸ್ ಇರೋದ್ರಿಂದ ಐಟಮ್ಸ್ ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಈ ತರ ಬೆಂಚ್ ಅಂತೂ ನಂಗೆ ತುಂಬಾನೇ ಇಷ್ಟ ಆಗೋಯ್ತು. ಮನೆ ಮುಂದೆ ಗಾರ್ಡನ್ ಇತ್ತು ಅಥವಾ ಜಾಗ ಏನಾದ್ರು ಇತ್ತು ಅಂದಾಗ ಈ ತರ ಬೆಂಚಸ್ ನ ಹಾಕೊಂಡು ಸಂಜೆ ಟೀ ಕುಡಿತಾ ಇದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ. ಮತ್ತೆ ಇಲ್ಲಿ ವಾಲ್ ಡೆಕೋರ್‌ಗೆ ಅಂತ ದೊಡ್ಡ ದೊಡ್ಡ ಸೈಜ್ ಮಿರರ್ಸ್ ಕೂಡ ಇಟ್ಟಿದ್ರು. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಅದ್ರ ಪಕ್ಕನೇ ಇನ್ನೊಂದು ಸ್ಟೋರ್ ಇತ್ತು. ಅಲ್ಲಿ ಬಂದ್ ನೋಡಿದಾಗ ಈ ರೀತಿ ಬಾಟಲ್ ಕಾರ್ಕ್‌ನ ಇಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅದು ಕೂಡ ತುಂಬಾನೇ ಅಟ್ರಾಕ್ಟ್ ಮಾಡ್ತಾ ಇತ್ತು. ಮತ್ತೆ ಇದು ಡ್ರಾವರ್ಸ್‌ಗೆ ನಾವು ಹ್ಯಾಂಡಲ್ಸ್‌ನ ಫಿಕ್ಸ್ ಮಾಡ್ತೀವಲ್ವಾ, ಅದ್ರ ಬದಲಾಗಿ ಈ ತರದನ್ನ ಫಿಕ್ಸ್ ಮಾಡಿದ್ರೆ ನೋಡೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಇದು ವಾಲ್ ಹ್ಯಾಂಗರ್. ಸೊ ಇದನ್ನ ಗೋಡೆನಲ್ಲಿ ಹಾಕಿ ಕೀ ಚೈನ್ ಹೋಲ್ಡರ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಚೆನ್ನಾಗಿದೆ. ಒಂದೊಂದು ಒಂದೊಂದ್ ತರ ಡಿಸೈನ್ ಇತ್ತು. ಮತ್ತೆ ಈ ರೀತಿ ಚೆಸ್ಟ್ ಆಫ್ ಡ್ರಾವರ್ಸ್ ಇರ್ಬೋದು ಅಥವಾ ಲ್ಯಾಂಪ್ಸ್ ಇರ್ಬೋದು, ಎಲೆಕ್ಟ್ರಿಕ್ ಲ್ಯಾಂಪ್ಸ್ ಇದೆಲ್ಲ ಚೆನ್ನಾಗಿತ್ತು, ಅಟ್ರಾಕ್ಟ್ ಮಾಡ್ತಾ ಇತ್ತು. ಅಲ್ಲಿಂದ ನೆಕ್ಸ್ಟ್ ಸ್ಟೋರ್‌ಗೆ ಬಂದಾಗ ಈ ರೀತಿ ಬುಕ್ಸ್ ಕಾಣಿಸ್ತು. ಈ ಬೈಂಡಿಂಗ್ ಬಂದು ಸಾಫ್ಟ್ ಕುಷನ್ ಆಗಿದೆ. ಬಟ್ ಅದು ಬುಕ್ಕು ತುಂಬಾನೇ ಯೂನಿಕ್ ಆಗಿದೆ. ನಾನು ಇದಕ್ಕೂ ಮುಂಚೆ ಈ ತರ ನೋಡೇ ಇರ್ಲಿಲ್ಲ. ನನ್ಗಂತೂ ತುಂಬಾನೇ ಇಷ್ಟ ಆಗ್ಬಿಡ್ತು ಈ ಬುಕ್ಕು. ಹಾಗೆ ಈ ಬುಕ್‌ನ ನೋಡ್ತಿದ್ದೀರಲ್ಲ, ಇದು ವಾಲೆಟ್ ತರಾನೇ ಇದೆ ಆದ್ರೆ ಬುಕ್ಕು. ಸೊ ಈ ತರ ಯೂನಿಕ್ ಆಗಿರುವಂತ ಬುಕ್ ಕಲೆಕ್ಷನ್ಸ್ ಇಲ್ಲಿ ತುಂಬಾನೇ ಇತ್ತು ಅಂತ ಹೇಳ್ಬೋದು. ಅಲ್ಲಿಂದ ಈ ಕಡೆ ಬರ್ತಿದ್ದಂಗೆನೆ ಇಲ್ಲಿ ಫೋಟೋ ಫ್ರೇಮ್ಸ್ ಇರುವಂತ ಅಂಗಡಿನ ನೋಡಿದ್ವಿ. ಹಾಗೆ ಇದ್ರ ಪಕ್ಕನೇ ಒಂದು ಬ್ಯಾಗ್ ಅಂಗಡಿ ಸಿಕ್ತು. ನಿಮ್ಮೆಲ್ಲರಿಗೂ ನನ್ನ ಮುಂಚೆಯಿಂದ ಫಾಲೋ ಮಾಡೋದಾದ್ರೆ ಗೊತ್ತೇ ಇರುತ್ತೆ ನನ್ಗೆ ಬ್ಯಾಗ್ಸ್ ಆಗ್ಲಿ, ವಾಲೆಟ್ಸ್ ಆಗ್ಲಿ, ಸೆರಾಮಿಕ್ ಐಟಮ್ಸ್ ಆಗ್ಲಿ ಇದೆಲ್ಲ ಅಂದ್ರೆ ಎಷ್ಟು ಹುಚ್ಚು ಅಂತ. ಎಲ್ಲಾದ್ರೂ ನನ್ಗೆ ಬ್ಯಾಗ್ ಕಣ್ಣಿಗೆ ಬಿತ್ತು ಅಂದ್ರೆ ನಾನು ಅಲ್ಲಂತೂ ಡೆಫಿನೆಟ್ ಆಗಿ ವಿಸಿಟ್ ಮಾಡೇ ಮಾಡ್ತೀನಿ. ಈ ಶಾಪ್ ನಲ್ಲಿ ಇರುವಂತ ಐಟಮ್ಸ್ ಎಲ್ಲಾನು ಕೋಲ್ಕತ್ತಾಯಿಂದ ತಂದಿರೋದು. ಹಂಗಾಗಿ ಎಲ್ಲ ಈ ಕಾಯಿನ್ ಪರ್ಸ್ ಆಗ್ಲಿ, ವಾಲೆಟ್ಸ್ ಆಗ್ಲಿ, ಸ್ಲಿಂಗ್ ಬ್ಯಾಗ್ಸ್ ಆಗ್ಲಿ, ಮತ್ತೆ ಪರ್ಸ್ ಆಗ್ಲಿ ಎಲ್ಲಾನು ಕೋಲ್ಕತ್ತಾ ಡಿಸೈನ್ ನಲ್ಲೇ ಇತ್ತು. ನೋಡೋದಕ್ಕೂ ತುಂಬಾನೇ ಯೂನಿಕ್ ಆಗಿ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ನನಗೆ ಜಾಸ್ತಿ ಡಿಸೈನ್ಸ್ ಅಲ್ಲಿ ಕಣ್ಣಿಗೆ ಬಿದ್ದಿದ್ದು ಅಂದ್ರೆ ಕ್ಯಾಟ್ ಡಿಸೈನು. ಈಗ ನೀವು ನೋಡ್ತಿರಲ್ವಾ ಈ ಸ್ಲಿಂಗ್ ಬ್ಯಾಗ್ಸ್ ಎಲ್ಲ ಕ್ಯಾಟ್ ಡಿಸೈನ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ಸೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಅದ್ರ ಆಪೋಸಿಟ್ ನಲ್ಲೇ ಇನ್ನೊಂದು ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ ಐಟಮ್ಸ್‌ನೇ ಇಟ್ಟಿದ್ರು ಶಾಪ್‌ನಲ್ಲಿ. ಆಗ್ಲೇ ಹೇಳ್ದೆ ಅಲ್ವಾ? ಸೊ ಈ ಅಂಗಡಿನಲ್ಲೂ ನನಗೆ ಫಸ್ಟ್ ಕಣ್ಣಿಗೆ ಬಿದ್ದಿದೆ ಪರ್ಸು. ಅದನ್ನೇ ಚೆಕ್ ಮಾಡ್ತಾ ಇದ್ದೀನಿ. ಇದ್ರ ಮೆಟೀರಿಯಲ್ ಅಂತೂ ತುಂಬಾನೇ ಯುನೀಕ್ ಆಗಿತ್ತು. ಅದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಚಿಕ್ಕದಾಗಿರುವಂತ ಪರ್ಸು. ಕಾಯಿನ್ ಪರ್ಸ್ ತರಾನು ಇಟ್ಕೊಳ್ಬಹುದು ಇದನ್ನ. ತುಂಬಾನೇ ಡಿಫರೆಂಟ್ ಆಗಿತ್ತು. ನನಗೆ ಇದು ಎರಡಕ್ಕಿಂತಾನು ಈ ಒಂದು ಪರ್ಸ್ ತುಂಬಾನೇ ಡಿಫರೆಂಟ್ ಆಗಿದೆ ಅನ್ನಿಸ್ತು. ಯಾಕಂದ್ರೆ ಇದನ್ನ ಚಾಪೆ ಮಾಡ್ತಾರಲ್ವಾ ಆ ತರ ಮೆಟೀರಿಯಲ್‌ನಲ್ಲಿ ಮಾಡಿರೋಂಥದ್ದು. ಹಾಗೆ ಡಿಸೈನ್ ಕೂಡ ಡಿಫರೆಂಟ್ ಆಗಿದೆ. ನಿಮ್ಗೇನಾದ್ರೂ ಇಂಥದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ಬಟ್ ಇವಾಗ ಎಕ್ಸಿಬಿಷನ್ ಎಂಡ್ ಆಗಿರುತ್ತೆ. ಮತ್ತೆ ಇನ್ನೊಂದು 15-20 ಡೇಸ್‌ಗೆ ಮತ್ತೆ ಎಕ್ಸಿಬಿಷನ್ ಹಾಕ್ತಾರೆ. ಅವಾಗ ಬೇಕಂದ್ರೆ ವಿಸಿಟ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಈಗ ಇನ್ನೊಂದು ಸ್ಟೋರ್‌ಗೆ ವಿಸಿಟ್ ಮಾಡಿದಾಗ ಇಲ್ಲೂ ಕೂಡ ಅಷ್ಟೇನೆ ಡಿಫರೆಂಟ್ ಆಗಿರೋಂಥ ಐಟಮ್ಸ್‌ನ ನನಗೆ ನೋಡೋದಕ್ಕೆ ಸಿಕ್ತು. ಈ ಫ್ರೇಮ್‌ನ ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಕೇನ್ ಸ್ಟಿಕ್ಸ್‌ನ ಯೂಸ್ ಮಾಡಿ ಈ ತರ ಫ್ರೇಮ್‌ನ ಮಾಡಿದ್ದಾರೆ. ಅದೇ ಒಂಥರ ಡಿಫರೆಂಟ್ ಲುಕ್ ಸಿಗುತ್ತೆ. ವಾಲ್ ಡೆಕೋರ್ ಆಗಿ ಇದನ್ನ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಗಣೇಶ ಮಾತ್ರ ಅಲ್ಲ, ಬೇರೆ ಇನ್ನ ಬೇರೆ ಬೇರೆ ದೇವರೆಲ್ಲಾನು ಇತ್ತು ಫ್ರೇಮ್ಸು. ಸೊ ಅದೇ ಅಂಗಡಿನಲ್ಲಿ ಈ ಒಂದು ಕೆಟಲ್‌ನ ನೋಡಿದೆ. ಇದಂತೂ ನಂಗೆ ತುಂಬಾನೇ ಅಟ್ರಾಕ್ಟ್ ಮಾಡ್ಬಿಡ್ತು ಅಂತ ಹೇಳ್ಬೋದು. ಈ ರೀತಿ ಕೆಟಲ್‌ನ ಪೇಂಟ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ಕೂಡ ಹೋಮ್ ಡೆಕೋರ್‌ಗೆ ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಡಿಫರೆಂಟ್ ಆಗಿರುವಂತ ಫ್ರೇಮ್ಸ್ ಆಗ್ಬೋದು. ಇಲ್ಲಿ ಬಕೆಟ್‌ಗೆ ಕೂಡ ಈ ತರ ಡಿಸೈನ್ ಮಾಡಿದ್ದಾರೆ. ಎಷ್ಟೊಂದು ಯುನೀಕ್ ಆಗಿ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು. ಹಾಗೆ ನೆಕ್ಸ್ಟ್ ಸ್ಟೋರ್‌ಗೆ ಬಂದಾಗ ಇಲ್ಲಿ ಬ್ರಾಸ್‌ನಲ್ಲಿ ಎಷ್ಟೊಂದು ವೆರೈಟಿ ಆಗಿರುವಂತ ಐಟಮ್ಸ್‌ನ ಇಟ್ಟಿದ್ರು. ಶೂಸ್‌ನ ಕೂಡ ಬ್ರಾಸ್‌ನಲ್ಲಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ನನಗಂತೂ ತುಂಬಾನೇ ಇಷ್ಟ ಆಗೋಯ್ತು. ಹಾಗೆ ಇಲ್ಲಿ ಚಿಕ್ಕದೊಂದು ರೊಟ್ಟಿ ಮಣೆ ಇರ್ಬೋದು ಅಥವಾ ಮಿರರ್ಸ್ ಇರ್ಬೋದು. ಆ ಕಡೆ ನೀವು ನೋಡ್ತಿರ್ಬೋದು ಶಂಕು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಾಗೆ ಇಲ್ಲಿ ಐರನ್ ಬಾಕ್ಸು, ಕಾರು ಇದೆಲ್ಲಾನು ಬ್ರಾಸ್‌ನಲ್ಲಿ ಮಾಡಿರೋದು ಎಷ್ಟು ಚೆನ್ನಾಗಿದೆ ನೋಡೋದಿಕ್ಕೆ. ಯುನೀಕ್ ಆಗಿದೆ. ನೋಡ್ತಾ ಇದ್ರೆ ಎಲ್ಲಾನು ತಗೊಳ್ಬೇಕು ಅಂತಾನೆ ಅನ್ಸುತ್ತೆ. ಅಷ್ಟೊಂದು ಚೆನ್ನಾಗಿ ಕ್ಯೂಟ್ ಆಗಿದೆ ಎಲ್ಲಾನು. ಒಂದೊಂದು ಅಟ್ರಾಕ್ಟ್ ಮಾಡುತ್ತೆ ನಮ್ಮನ್ನ. ಹೀಗೆ ನೋಡ್ತಿದ್ದಾಗ ಈ ಒಂದು ಪ್ರಾಡಕ್ಟ್ ನಮ್ ಕಣ್ಣಿಗೆ ಬಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕದಾಗಿ ಜಗ್ ಎಲ್ಲಾನು. ಹಾಗೆ ಅದ್ರ ಪಕ್ಕನೇ ಇನ್ನೊಂದು ಅಂಗಡಿನಲ್ಲಿ ಈ ತರ ಮರದಿಂದ ತಯಾರಿಸಿರುವಂತ ಎಲ್ಲಾ ಆಟ ಸಾಮಾನುಗಳನ್ನ ಇಲ್ಲಿ ಇಟ್ಟಿದ್ರು. ನನ್ಗಂತೂ ನನ್ನ ಚೈಲ್ಡ್‌ಹುಡ್ ನೆನಪಾಗ್ತಾ ಇತ್ತು. ಅದೇ ರೀತಿ ಮಣ್ಣಿಂದ ತಯಾರಿಸಿರುವಂತ ಈ ಡೆಕೋರ್ ಐಟಮ್ಸ್ ಆಗ್ಲಿ
ಬರೀ ಅಷ್ಟು ಮಾತ್ರ ಅಲ್ಲ, ಅಡಿಗೆಗೆ ಉಪಯೋಗಿಸುವಂತ ಐಟಮ್ಸ್‌ನ ಕೂಡ ಇಲ್ಲಿ ಇಟ್ಟಿದ್ರು. ಹಾಗೆ ನನ್ಗಂತೂ ಈ ಮಿನಿಯೇಚರ್ ಸೆಟ್ ತುಂಬಾನೇ ಇಷ್ಟ ಆಗೋಯ್ತು. ನಾನು ಅಲ್ಲೇ ಒಂದ್ 2 ನಿಮಿಷ ನಿಂತ್ಕೊಂಡು ನೋಡ್ತಾ ಇದ್ದೆ, ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ವಾಟರ್ ಜಗ್ ಇರ್ಬೋದು, ಮತ್ತೆ ಆ ಕಡೆ ಕಪ್ ಅಂಡ್ ಸಾಸರ್ ಇರ್ಬೋದು, ಕಡಾಯಿ ಇರ್ಬೋದು, ಮತ್ತೆ ಕುಕ್ಕರ್ ಇರ್ಬೋದು, ಎಷ್ಟೊಂದ್ ಚೆನ್ನಾಗ್ ಮಾಡಿದ್ದಾರೆ. ರೊಟ್ಟಿ ತವಾ ಕೂಡ ಮಾಡಿದ್ದಾರೆ, ಪಡ್ಡು ಪ್ಯಾನ್ ಕೂಡ ಮಾಡಿದ್ದಾರೆ. ನೋಡ್ತಿದ್ರೇನೆ ಆಟ ಆಡ್ಬೇಕು ಅನ್ನೋ ಅಷ್ಟು ಆಸೆ ಆಗುತ್ತೆ. ಅಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ಇದೆಲ್ಲಾನು. ಸೊ ಚಿಕ್ಕ ಮಕ್ಳು ಏನಾದ್ರು ಬಂದ್ರೆ ಇಲ್ಲಿಂದ ಕದ್ಲೋದಿಲ್ಲ ಅಂತ ಅನ್ಸುತ್ತೆ. ಅಷ್ಟು ಅಟ್ರಾಕ್ಟ್ ಮಾಡುತ್ತೆ ಚಿಕ್ಕ ಮಕ್ಕಳನ್ನ ಕೂಡ. ಅದ್ರ ಪಕ್ಕನೇ ಈ ರೀತಿ ಉರುಳಿ ಕೂಡ ಇತ್ತು. ಈ ತರ ಡಿಸೈನ್ ನಾನು ಇದಕ್ಕೂ ಮುಂಚೆ ನೋಡಿರ್ಲಿಲ್ಲ. ಇದೆಲ್ಲಾನು ನಮ್ಮ ಕಾಫಿ ಟೇಬಲ್ಸ್ ಮೇಲೆ ಇಟ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇದು ಬುಗುರಿ ತರನೇ ಇತ್ತು, ಆದ್ರೆ ಬುಗುರಿ ಅಲ್ಲ. ಇದನ್ನ ಹಿಂಗೆ ತಿರುಗ್ಸಿದ್ರೆ ರೊಟೇಟ್ ಆಗ್ತಾನೆ ಇರುತ್ತೆ, ಸೇಮ್ ಬುಗುರಿ ತರಾನೇ. ಬಟ್ ಬುಗುರಿ ಅಲ್ಲ. ಇದಕ್ಕೇನ್ ಹೇಳ್ತಾರೋ ನನ್ಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಇದನ್ನ ಮರದಲ್ಲಿ ಮಾಡಿದ್ದಾರೆ, ಆದ್ರೂ ಕೂಡ ತುಂಬಾನೇ ಚೆನ್ನಾಗಿತ್ತು, ಕಲರ್‌ಫುಲ್ ಆಗಿತ್ತು ನೋಡೋದಕ್ಕೆ. ಅದ್ರ ಪಕ್ಕನೆ ಇದ್ದಂತ ಅಂಗಡಿನಲ್ಲಿ ಹಳೇ ಕಾಲದಲ್ಲಿ ಯೂಸ್ ಮಾಡ್ತಿದ್ರಲ್ವಾ, ಚೌಕಾಬಾರ ಮಣೆ ಆಗ್ಲಿ, ಅದು ಬಟ್ಟೆನಲ್ಲಿತ್ತು. ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ನೋಡೋದಿಕ್ಕೆ. ಅಲ್ಲಿಂದ ಬರ್ತಿದ್ದಂಗೆ ಇನ್ನೊಂದು ಬ್ಯಾಗ್ ಅಂಗಡಿ ನನ್ ಕಣ್ಣಿಗ್ ಬಿತ್ತು. ಅಲ್ಲಿ ಕೂಡ ಸ್ವಲ್ಪ ಹೊತ್ತು ನೋಡ್ದೆ. ಆಮೇಲೆ ಈ ಕಡೆ ನೋಡ್ದಾಗ ಇಷ್ಟು ದೊಡ್ಡದಾಗಿರುವಂತ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಬ್ರಾಸ್‌ನಲ್ಲಿ ಮಾಡಿರೋದಿತ್ತು. ತುಂಬಾನೇ ಚೆನ್ನಾಗಿತ್ತು ನೋಡೋದಿಕ್ಕೆ. ಅದನ್ನ ನೋಡ್ತಾ ನಾವ್ ಈ ಕಡೆ ಬಂದಾಗ ಇಲ್ಲಿ ಬ್ಯಾಂಬೂ ಬ್ಯಾಸ್ಕೆಟ್ಸ್ ಈ ರೀತಿ ವೆರೈಟಿ ಆಗಿರೋಂತದ್ದಿತ್ತು. ಈ ರೀತಿ ಪ್ಲಾಸ್ಟಿಕ್‌ನಲ್ಲಿ ಮಾರಿರೋದನ್ನ ನಾವು ನೋಡಿರ್ತೀವಿ. ಬ್ಯಾಂಬೂನಲ್ಲಿ ಮಾರಿರೋದು ಇದೇ ಫಸ್ಟ್ ಟೈಮ್. ಈ ತರ ಸೆಟ್‌ನಲ್ಲಿ ಮಾರ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಈ ಬ್ಯಾಸ್ಕೆಟ್ ಅಂತೂ ಡಿಫರೆಂಟ್ ಆಗಿತ್ತು. ನನ್ಗಂತೂ ತುಂಬಾನೇ ಇಷ್ಟ ಆಗೋಯ್ತು. ಬ್ಯಾಂಬೂನಲ್ಲಿ ತಯಾರಿಸಿರುವಂತಹ ಲಾಂಡ್ರಿ ಬ್ಯಾಸ್ಕೆಟ್ಸ್ ಕೂಡ ಇತ್ತು. ಅದೂನು ಅಷ್ಟೇನೆ ತುಂಬಾನೇ ಚೆನ್ನಾಗಿತ್ತು ನೋಡೋದಿಕ್ಕೆ. ಈ ಕಡೆ ನೀವು ನೋಡ್ತಿರ್ಬೋದು ಪಿಕ್ನಿಕ್ ಬಾಸ್ಕೆಟ್ಸ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದನ್ನೆಲ್ಲ ನೋಡ್ತಾ ಇನ್ನೊಂದು ಅಂಗಡಿಗೆ ಬಂದಾಗ ಇಲ್ಲಿ ಕೂಡ ಬ್ರಾಸ್‌ದು ಡೆಕೋರ್ ಐಟಮ್ಸ್‌ನ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿತ್ತು. ನೀವೇ ನೋಡ್ತಿರ್ಬೋದು ವಾಲ್ ಹ್ಯಾಂಗಿಂಗ್ಸ್ ಆಗ್ಲಿ ಅಥವಾ ಈ ರೀತಿ ಸಾಂಬ್ರಾಣಿ ಹಾಕೋದಕ್ಕೆ ಅಂತಾನೆ ಕೆಲವೊಂದೆಲ್ಲ ಇರುತ್ತೆ. ಅದೆಲ್ಲನೂ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಹಾಗೆ ಇದನ್ನ ಬ್ಲಾಕ್ ಕಲರ್ ಕಡಾಯಿನ ನೋಡ್ತಿದ್ದಂಗೆ ನಾನು ಐರನ್‌ದಿಂದ ಮಾಡಿದಾರೇನೋ ಅಂತ ಅನ್ಕೊಂಡ್ಬಿಟ್ಟೆ. ನೋಡಿದ್ರೆ ಅದು ಮಣ್ಣಿಂದ ಮಾಡಿರೋಂತ ಪಾತ್ರೆಗಳು ಅದೆಲ್ಲಾನು. ಸೊ ಅದನ್ನ ನೋಡ್ತಾ ಈ ಕಡೆ ಬಂದಾಗ ಇಲ್ಲಿ ಅಂತೂ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ವಸ್ತುಗಳನ್ನ ಮಾರೋದಕ್ಕೆ ಅಂತ ಹಾಕ್ಬಿಟ್ಟಿರ್ತಾರಲ್ವಾ, ಅಂತ ವಸ್ತುಗಳನ್ನ ಇಲ್ಲಿ ತಂದು ಸೇಲ್‌ಗೆ ಅಂತ ಇಟ್ಟಿದ್ರು. ಚಿಕ್ಕ ವಯಸ್ಸಿನಲ್ಲಿ ಇದನ್ನೆಲ್ಲ ನೋಡಿರ್ತೀವಿ. ಅದೆಲ್ಲ ನೆನಪಾಗ್ತಾ ಇತ್ತು ನನ್ಗೆ. ಮತ್ತೆ ಇಲ್ಲಿ ಹಳೇ ಕಾಲದ ಹಾರ್ಲಿಕ್ಸ್ ಬಾಟಲ್‌ನ ಕೂಡ ಇಟ್ಟಿದ್ರು. ನೋಡಿ ತುಂಬಾನೇ ಖುಷಿ ಆಯ್ತು. ಸೊ ಇದೇ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಅಂಡ್ ನೀವೇನಾದ್ರೂ ನಮ್ಮ ಚಾನೆಲ್‌ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಈಗಲೇ ಕೆಳಗಡೆ ಕಾಣಿಸ್ತಾ ಇರುವಂತ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಅದ್ರ ಪಕ್ಕನೇ ಇರುವಂತ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಯಾಕಂದ್ರೆ ನಾನ್ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತ ವಿಡಿಯೋ ನೋಟಿಫಿಕೇಶನ್ ನಿಮ್ಮೆಲ್ಲರಿಗೂ ಬಂದ್ಬಿಡುತ್ತೆ. ಸೊ ಇದನ್ನ ಹೇಳ್ತಾ ಇವತ್ತಿನ ವ್ಲಾಗ್‌ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್‌ನಲ್ಲಿ. ಅಂಟಿಲ್ ದೆನ್ ಬಾಯ್ ಬಾಯ್.